ಈ ಜೈಲ್ಗೆ ರೆಗ್ಯುಲರ್ ಕಸ್ಟಮರು. ಈ ವಾತಾವರಣಕ್ಕೆ ನಾನು ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಪಾಪ ನೀನೆ ಶುಭ್ಳು ನೋಡು. ಅಲ್ಲ, ನನ್ನ ಅಜ್ಜಿ ಬರೋವರೆಗೂ ಒಂಥರ ಇದ್ದೆ, ಈಗ ಒಂಥರ ಇದೆಯಾ? ನಿನಗೂ ನನ್ನ ಅಜ್ಜಿಗೂ ಏನೋ ಸಂಬಂಧ ಇರಬೇಕು, ಹೌದಾ? ಏನಾಯ್ತು ಚಿನ್ನ? ಯಾಕೆ ಚಿನ್ನ, ಏನಾಯ್ತು? ಆ ಕಡೆ ನೋಡ್ಬೇಡ. ಏಕೆ? ಯಾವನ ರೇಗಿಸ್ತಾವನ? ನನ್ನ ರೇಗ್ಸೋದು ನೀನೊಬ್ನೇ. ಅಲ್ಲಿ ನಮ್ಮ ಅಣ್ಣ ಅದ್ಗೆ ಇದಾರೆ. ಅಲ್ಲೇ ಇರು, ನೋಡ್ತೀನಿ. ಆ ಕಡೆ ನೋಡ್ಬೇಡ ಅಂದಾನೆ. ಒಂದು ಗಾಡಿ ತೆಗಿ, ಇಲ್ಲಿಂದ ಹೊರಡೋಣ ಬೇಗ. ಆಯ್ತು, ನೀನ್ ಹೆಂಗೆ ಹೇಳ್ತೀಯೋ. ಯಾಕೆ ಸುಮ್ಮನೆ ಹೋದ್ರಿ? ಏನಾಯ್ತು? ಏನ್ ನೋಡ್ತೀರ? ಸರ್ ತಗೊಳ್ಳಿ ಸರ್, ನೀವು ಜೋಳ ತಿನ್ನಿ. ಏನಾಯ್ತು? ಏನಿಲ್ಲ ಸರ್, ನಾವಿಬ್ರು ಹಿಂಗಿರೋದನ್ನ ಯಾರನ್ನ ನೋಡ್ತಾರ ಅನ್ನೋ ಮುಜುಗರ, ಆಟೆಯ. ನೋಡಿದ್ರೆ ಏನಂತೆ? ಲೋಕದ ಕಣ್ಣಿಗೆ ಹೇಗೆ ಕಾಣಿಸ್ತೀವಿ ಅಂತ ಚಿಂತೆ ಮಾಡಿದ್ರೆ ನಮ್ಮ ಕಣ್ಣಿಗೆ ನಾವೇ ಚೆನ್ನಾಗಿ ಕಾಣಿಸಲ್ಲ. ಏನು ಸೆಂದಾಗಿ ಹೇಳಿದ್ರಿ ಸರ್. ನೀವು ಜೊತೆಯಾಗಿದ್ದಾಗ ಡೈಲಾಗ್ ಇಲ್ಲಾಗೆಲ್ಲ ಸಂದಾಗೆ ಬರ್ತೈತೆ. ಸರ್, ಹಿಂಗೆ ಮೈ ಮರ್ತ್ಕೊಂಡಿದ್ರೆ ಸಮಯ ಆಗೋಯ್ತೈತೆ. ಮನೆಗೆ ಹೋಗ್ಬೇಕು, ಗೆಪ್ತಿಗಿರ್ಲಿ. ಸರಿ ಬನ್ನಿ. ನಿನ್ನ ರಿಯಾಕ್ಷನಲ್ಲೇ ಏನೋ ಸರಿ ಇಲ್ಲ ಅಂತ ಅರ್ಥ ಆಗ್ತಿದೆ. ನಿಜ ಹೇಳು, ನನಗೆ ಹೆಲ್ಪ್ ಮಾಡೋಕ್ಕೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಾ? ನೀನ್ ಅಂದ್ಕೊಂತಿರೋದು ನಿಜಾನೇ. ಅಂದ್ರೆ ನಿನಗೆ ನನ್ನ ಅಜ್ಜಿ ಗೊತ್ತಾ? ಅಯ್ಯೋ, ಹಂಗ ಹೇಳಿಲ್ಲ. ಅವ್ರು ಬಂದು ಹೋದ್ರಲ್ಲ, ನಾನು ಸ್ವಲ್ಪ ಎಚ್ಚೆತ್ಕೊಂಡೆ. ಅದು ನೀನು ಮಾಜನ್ ಮನೆ ಮೊಮ್ಮಗಳಲ್ವಾ, ನಿನ್ನ ನಾನು ಹೊರಗಡೆ ಕಳ್ಸಿದ್ರೆ ನನಗೇನಾದ್ರು ಕಾಸು ಸಿಗುತ್ತಾ ಅಂತ. ನಿನ್ನ ಮಾತು ನಂಬೋ ಆಗಿಲ್ವಲ್ಲ. ಸರಿ ಬಿಡಮ್ಮ, ವ್ಯವಹಾರದಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಇದಕ್ಕೆ ಕೈ ಹಾಕೋದು ಬೇಡ, ಬಿಟ್ಬಿಡು. ಇವಳು ನಿಜ ಹೇಳ್ತಿದ್ದಾಳ, ಡವ್ ಮಾಡ್ತಿದ್ದಾಳ? ಅರ್ಥನೇ ಆಗ್ತಿಲ್ವಲ್ಲ. ಸರಿ ಸರಿ, ನಂಬ್ತೀನಿ. ನಮ್ಮದಷ್ಟೇ ಮುಖ್ಯ ಅಲ್ಲ, ನೀನು ಹೊರಗಡೆ ಹೋದ್ಮೇಲೆ ನಾನು ಕೇಳಿದ್ ಕೊಡ್ತೀಯಾ? ಫೈನ್, ಅದೇನು ಪ್ಲಾನ್ ಹೇಳು. ನಿಜವಾಗ್ಲೂ ಕೇಳ್ತೀನಿ, ಕೊಡ್ತೀಯಾ? ಕೊಡ್ತೀನಿ, ಹೇಳು.
ಹಲೋ ಅಂಬಿ, ಎಲ್ಲಿದ್ಯಾವಿ? ನಿಂಗೆ ಕಾಣಿಸ್ತಿಲ್ಲ ಅಂತ ಏಟ್ ಚಿಂತೆ ಆಗಿತ್ತು ಗೊತ್ತಾ? ನಿಂಗೆ ಏಟೆಲ್ಲ ಫೋನ್ ಮಾಡಿದ್ದೀನಿ, ಅದೇ ಒಂದ್ಸಲನೂ ಫೋನೇ ಓನಿಲ್ಲ. ಕಾಲ್ ಕಟ್ಟಾಯ್ತಿತ್ತು. ನೀನ್ ಅಂಬಿ ಬಜಾರ್ಗೂ ಹೋಗ್ನಿಲ್ವಂತೆ. ಎಲ್ಲಿದ್ಯಾ? ಈಗ ಎಲ್ಲಿದ್ಯಾವಿ? ನನಗೆ ಸಿಗ್ತೀಯಾ? ಹಲೋ, ಸ್ವಲ್ಪ ಸುಧಾರಿಸ್ಕೊಂಡು ನಾನು ಹೇಳೋದನ್ನ ಕೇಳು. ನಾವಿಬ್ರು ಭೇಟಿಯಾಗೋಣ. ಅದಕ್ಕೆ ಕಾಯ್ತೀನಲ್ಲ ಅಂಬಿ, ಯಾವಾಗ ಸಿಗುಮ? ಈಗ ಈಗ್ಲಾ? ಈಗ ಆಗಕ್ಕಿಲ್ಲ ಕಣಬಿ. ಈಗಾಗಲ್ಲ ಅಂದ್ರೆ ಬಿಡು, ಇನ್ಯಾವಾಗ್ಲೂ ಆಗಲ್ಲ. ಅಯ್ಯೋ, ಹಂಗನ್ಬೇಡ ಕಣಬಿ. ಈಗ ರಿಷಿ ಸರ್ ಮನೆಯವರೆಲ್ಲ ಬರ್ತಾವ್ರೆ. ಸಂಜೆ ಸಿಗ್ಲಾ? ಮೀಟ್ ಮಾಡ್ಬೇಕು ಅಂದ್ರೆ ಇವಾಗ ಬಾ. ಜಾಗ ಎಲ್ಲಿ ಅಂತ ಮೆಸೇಜ್ ಮಾಡ್ತೀನಿ. ಇಷ್ಟ ಇಲ್ಲ ಅಂದ್ರೆ ಬಿಡು. ಹಲೋ ಅಂಬಿ, ಅಂಬಿ. ಏನ್ ಮಾಡ್ಲಿ ಇವಾಗ? ರಿಷಿ ಸರ್ ಮನೆಯವ್ರು ಬೇರೆ ಬರ್ತಾವ್ರೆ. ಇವಳು ನೋಡಿದ್ರೆ ಈಗ್ಲೇ ಸಿಗುಮ ಅಂತವಳೆ. ಓಕೆ, ಸೊ ನೀವು ಫುಲ್ಲಿ ರೆಡಿ ಆಗ್ಬಿಟ್ಟಿದ್ದೀರಾ? ಅದೇ ಇಲ್ಲಿ ನಮ್ಮ ಮದುವೆ ಗಂಟೆ ಕಾಣಿಸ್ತಿಲ್ವಲ್ಲ? ಒಂದೇ ಒಂದು ಸಣ್ಣ ಸಜೆಷನ್ ಕೊಟ್ಟೆ, ಅದರಿಂದ ಇಷ್ಟೊಂದು ಡಿಲೇ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಏನ್ ಸಜೆಷನ್ ಮಾವ? ಅವನ ಅವಸ್ಥೆ ನೋಡ್ಬೇಕಿತ್ತು ನೀನು. ಒಂದು ಪಂಚೆ ಉಟ್ಕೊಂಡು ಒದ್ದಾಡ್ತಿದ್ದ. ಅದೆಲ್ಲ ಏನು ಬೇಡಪ್ಪ, ಸಿಂಪಲ್ ಆಗಿ ಒಂದು ಫಾರ್ಮಲ್ ಡ್ರೆಸ್ ಹಾಕೊಂಬಂದೆ. ಅವನು ಹೇಗೋ ಬರ್ತಿದ್ದ, ನಿಮ್ಗೇನಂತೆ? ಹೋಗಮ್ಮ, ನೀನು ಅವನ್ನ ಕರ್ಕೊಂಡ ಸರಿಯತ್ತೆ. ಒಂದು ನಿಮಿಷ, ಅಪರೂಪಕ್ಕೆ ಅವ್ನು ಎಷ್ಟೋ ದಿನಗಳ ಆಸೆ ಈಡೇರ್ತಾ ಇದೆ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಿ ರೆಡಿ ಆಗ್ತಿದ್ದಾನೆ ಅನ್ಸುತ್ತೆ. ಅಲ್ಲಿ ವೇಟ್ ಮಾಡೋಣ ಒಂದು 5 ನಿಮಿಷ. ವಾಟ್ಸ್ ರಾಂಗ್? ಹೌದು ಹಾಸಿನಿ, ಇವತ್ತು ರೋಹಿತ್ಗೂ ಬರಕ್ಕೆ ಹೇಳ್ಬೇಕಿತ್ತಲ್ವಾ? ನಿಮ್ಗೆ ಗೊತ್ತಲ್ಲ ಮಾವ, ಅವ್ರು ಇತ್ತೀಚೆಗೆ ಎಷ್ಟು ಬ್ಯುಸಿ ಅಂತ. ಹಾ, ಅದು ಕರೆಕ್ಟು. ಪಾಪ ನನ್ನ ತರ ಇಬ್ರು ಆಫೀಸ್ ಕೆಲ್ಸ್ಕೊಂಡು ಅವನೇ ನೋಡ್ಕೋತಿದ್ದಾನೆ. ಬಂದ ನೋಡಿ ನಿಮ್ಮ ಮಗ. ಸೂಪರ್, ಪರ್ಫೆಕ್ಟ್. ಮನ್ಮತ ನನ್ನ ಮಗ ಅಲ್ವಾ? ಮಾ ಹೊಡೋಣ. ಹಾಸಿನಿ ರೀ, ಹೋಗ್ತಾ ಬಳೆನೂ ಹೂ ತಗೋಬೇಕು. ಕಾರ್ ನಿಲ್ಸಿ ಫಾಸ್ಟ್ ಆಗಿ ಹೋಗ್ಬಿಡ್ಬೇಡಿ, ಗೊತ್ತಾಯ್ತಾ? ಅದು ಎಲ್ಲಿ ಸಿಗುತ್ತೆ ಹೇಳಮ್ಮ. ಜೈಲರಮ್ಮ, ಏನ್ ಸರ್? ನಮ್ ಸಾಹೇಬ್ರ ಬಗ್ಗೆ ಪೇಪರ್ ಬಂದಿದೆ, ನೋಡಿದ್ರಾ? ಹೌದಾ? ಇಲ್ಲ ನೋಡಿ. ಏನೋ ಸತ್ತು ಬರ್ತಿದೆ ಅಲ್ಲ? ನನಗ್ ಮಾತ್ರ ಕೇಳಿಸ್ತಾ ಇದೆ ಅನ್ಕೊಂಡೆ, ನಿಮ್ಗೂ ಕೇಳಿಸ್ತಾ ಇದ್ಯಾ? ಹುಡುಗಿ, ಏನ್ ಮಾಡ್ಕೊತಾ ಇದೀಯ ನೀನು? ದೀಲ್ರಾಣಿ ಯಾಕೋ ಕೂಕೋತಿದ್ದಾಳಲ್ವಾ? ಬನ್ನಿ ನೋಡೋಣ. ಈ ಹುಡುಗಿ ತಲೆ ಕೆಡ್ಸ್ಕೊಂತವ್ಳೆ. ಬೇಡಮ್ಮ, ಹಂಗೆಲ್ಲ ಮಾಡ್ಕೊಂಡು ಬಿಡಿ ನಾನು. ಅಯ್ಯೋ, ಯಾರಾದ್ರೂ ಬೇಗ ಬನ್ನಿ. ಬಸಮ್ಮ, ಏ ಬಸಮ್ಮ, ಓ ಇವಳೊಬ್ಳು ಎಷ್ಟು ನಾಟ್ಕೋರು. ಏನಾಯ್ತು? ತಲೆ ಹೊಡ್ಕೊಂತವ್ಳೆ. ನಾನು ಇನ್ನೊಂದ್ಸಲ ಫೋನ್ ಟ್ರೈ ಮಾಡಿ. ಓ, ಬಂದ್ರು ಅನ್ಸುತ್ತೆ. ಊರ್ಮಿಳಾ, ನಾನೇ ಅಜ್ಜಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಸರಿಪ್ಪ. ರಿಷಿ ಸರ್, ಎಲ್ಲರೂ ನಿಮ್ಗೋಸ್ಕರನೇ ಕಾಯ್ತಾವ್ರೆ. ಬನ್ನಿ 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 ಮೇಡಮ್.
ಚೆನ್ನಾಗಿದೆಯಪ್ಪ. ರಮೇಶ್, ಅಂತೂ ಕೊನೆಗೂ ನಾವೆಲ್ಲ ಕಾಯ್ತಾ ಇದ್ದು ಒಳ್ಳೆ ದಿವಸ ಬಂತು ನೋಡು. ಅಯ್ಯೋ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆಯಲ್ಲ. ಅದಕ್ಕೆ ನಾನು ಹೇಳಿದ್ದು ಹತ್ರ ಬಂತು ಅಂತ. ಚಂದ್ರು, ಇನ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಕಣೋ. ಟ್ರೀಟ್ಮೆಂಟ್ ಚೆನ್ನಾಗಿದೆ ಅನಿಸುತ್ತೆ. ಪ್ಲೀಸ್ ಕಂಟಿನ್ಯೂ ಮಾಡು. ಊರ್ಮಿಳ ಅವರೇ, ನೀವು ಹೇಗಿದ್ದೀರಾ? ಫೈನ್. ನೀವ್ ಹೇಗಿದ್ದೀರಾ? ವಿ ಆರ್ ಫೈನ್. ಶಂಭು, ಕಮಲಿ ರೆಡಿ ಆಗಿದ್ರೆ ಕರ್ಕೊಂಡ್ ಬಾಪ. ಒಂದ್ ನಿಮಿಷ ಬಂದೆ. ಆಗ್ಲೇನೆ ರೆಡಿ ಆಯ್ತೀನಿ ಅಂತ ಬಂದ್ಲಲ್ಲ, ಇನ್ನೂ ಆಗಿಲ್ವಾ? ಕಮ್ಲಿ, ಅಜ್ಜಿ ನೀನ್ ನೋಡ್ಕೊಂಬರ ಕೇಳಿದ್ರು, ರೆಡಿನಾ? ಏಯ್, ಹುಡ್ಗಿ ರೂಮ್ಗೆ ಹಿಂಗೇನ ಬರೋದು? ಹೋಗ ಆಚೆ. ಕಮ್ಲಿ, ಏಯ್, ಯಾವಳಕ? ಸರಿ, ಬರ್ತೀನಿ, ಹೋಗು. ಇದೇನಾಯ್ತವಿ ನಿಂಗೆ? ಎಂದಾಗೆ ಇದೆಯಲ್ಲ. ಏಯ್, ಮಾತಾಡಿದ್ರೆ ಗುದ್ಬಿಡ್ತೀನಿ, ಹೋಗ. ಆಯ್ತು ಬಿಡು, ಹೋಯ್ತೀನಿ. ಯಾಕೆ ಹೋಗ್ತೀಯಾ? ಹೋಗ, ಅಜ್ಜಿಗೆ ಹೇಳ್ತೀನಿ ಇರು. ಏ ಶಂಭು, ನಿಂತ್ಕೊಳ್ಳ. ಸಾರಿ ಕಣ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಇಷ್ಟು ಹುಡುಗಾಟ ಇಲ್ಲ ಅಂದ್ರೆ ಹೆಂಗೆ ಹೇಳು? ಸಾರಿ. ಅದೇ ಅನ್ಕಂಡೆ, ಒಂದ್ ಚೆನ್ನಾಗಿ ಗಾಬರಿ ಆಗೋಯ್ತು. ಸರಿ, ಬೇಗ ಬಾ, ಎಲ್ರು ಬಂದವ್ರೆ. ಕಮಲಿ, ರೆಡಿನಮ್ಮ? ಹ್ಞೂ ಅಜ್ಜಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೀಯಾ. ನನ್ನ ದೃಷ್ಟಿನೇ ಬೀಳುತ್ತೆ. ಬೇಗ ಬಂದ್ಬಿಡು. ಏನು ಊರ್ಮಿಳಾ, ಏನು ಮಾತಾಡದೆ ಸುಮ್ಮನೆ ಕೂತಿದ್ದೀರಲ್ಲ? ನಮ್ಮ ಮೇಲೆ ಏನಾದ್ರೂ ಕೋಪನಾ? ಹಾಗೇನಿಲ್ಲ. ಮತ್ತೆ ಎಲ್ಲ ಒಂದೇ ಪದದಲ್ಲಿ ಉತ್ತರ ಕೊಡ್ತಾ ಇದೆಯಾ? ಏನಾಯ್ತು? ಇನ್ನೇನಿಲ್ಲ ತಾರಾ, ಅನಿಕಾ ಜೈಲಲ್ಲಿ ಇದ್ದಾಳಲ್ಲ, ಅದಕ್ಕೆ ಅಷ್ಟೇ. ಸಾರಿ ಊರ್ಮಿಳ ಅವರೇ, ಆ ಸುದ್ದಿ ಕೇಳಿ ನಮಗೂ ತುಂಬ ಬೇಸರ ಆಗಿದೆ. ರಮೇಶ್, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅವ್ಳು ಮಾಡಿರೋ ತಪ್ಪು ಅಂತಿದ್ದೇನೋ? ಮಾವ, ನಮ್ ಬೇಬಿ ಏನು ತಪ್ಪು ಮಾಡಿಲ್ಲ. ಪದೇ ಪದೇ ತಪ್ಪು ಮಾಡಿದಾಳೆ ಅಂತ ಹೇಳ್ಬೇಡಿ ಪ್ಲೀಸ್. ಆಂಟಿ, ಈ ಹೊತ್ತಲ್ಲಿ ಈ ಮಾತು ಬೇಡವಾಗಿರಲಿಲ್ಲ ಅನ್ಸುತ್ತೆ. ಅವ್ರು ಬೇಜಾರು ಮಾಡ್ಕೊಂಡ್ರು. ಋಷಿ, ಸರಿ, ಹೋಗ್ತಾಳೆ ಬಿಡು. ನಾನು ಊರ್ಮಿಳನ ಮಾತಾಡ್ಸಿದ್ರಿಂದ ಹೀಗೆಲ್ಲ ಆಯ್ತು ಅಂತ ಬೇಜಾರ ರಿಷಿ? ಇಲ್ಲಮ್ಮ, ನಾನು ಹಾಗೆ ಹೇಳಿಲ್ಲ ಆಂಟಿ. ಮಾತುಕತೆ ಮುಗ್ದಿರ್ಬೇಕಲ್ವಾ? ಹೋಗಿ ಬರ್ತೀನಿ ಅಂತ ಹೇಳೋದಕ್ಕೆ ಬಂದಿದ್ದ. ಹೋಗಿ ಬನ್ನಿ. ಅಲ್ಲ, ನೀವು ಬರ್ಬೇಕಂತೆ. ಯಾಕೆ ಬರ್ಬೇಕು? ಕರೆದು ನನ್ನ ಹೊಟ್ಟೆ ಉರಿಸ್ತೀರಾ? ನನ್ನ ಮಗಳು ಜೈಲಲ್ಲಿದ್ದಾಳೆ ರಿಷಿ. ನಾನು ನಂಟಾಗ್ತಾ ಇದನ್ನೆಲ್ಲ ಹೇಗೆ?
ಆಂಟಿ ಪ್ಲೀಸ್ ಅಳಬೇಡಿ. ನೀ ನಮ್ಮ ಬೇಬಿ ಜೊತೆ ಓಡಾಡ್ತಿರ್ಬೇಕಾದ್ರೆ ನೀನು ನನ್ನ ಅಳಿ ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಈ ರೀತಿ ಅಳಿ ಆಗ್ತಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆಗ್ಲಿ, ನೀ ಮದ್ವೆ ಆಗೋ ಋಷಿ, ನೀವೆಲ್ಲರೂ ಸುಖವಾಗಿರಿ. ನನ್ನ ಮಕ್ಕಳು ಮಾತ್ರ ಜೈಲಲ್ಲಿ ಕೊಳಿಲಿ. ಆಂಟಿ ಐ ಅಂಡರ್ಸ್ಟ್ಯಾಂಡ್, ಬಟ್ ನಿಮಗೆ ನೋವಾಗೋ ಥರ ನಾನು ಯಾವತ್ತೂ ನಡ್ಕೊಂಡಿಲ್ಲ. ಈಗ ನಿಮ್ಮನ್ನ ಹೇಗೆ ಸಮಾಧಾನ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಬೇಡ, ಯಾರು ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ. ನಡಿ, ನಾನು ಬರ್ತೀನಿ. ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲ ಸರ, ನನ್ನ ಮಗ ಹೋಗಿ ಊರ್ಮಿಳ ಅವ್ರನ್ನ ಕರ್ಕೊಂಡೇ ಬಂದ್ಬಿಟ್ಟ. ಊರ್ಮಿಳಾ ಬಂದ್ರಲ್ಲ, ಸರಿ ಹಾಗಾದ್ರೆ ಶಾಸ್ತ್ರ ಶುರು ಮಾಡೋಣವಾ? ಊರ್ಮಿಳಾ, ನಿಮ್ಮಿಂದನೇ ಶುರು ಆಗ್ಲಿ. ಶಂಭು, ಹೋಗಿ ಚಂದ್ರನ್ ಕರ್ಕೊಂಬಪ್ಪ. ಸರಿ ಅಜ್ಜಿ. ಹಾ. ಬಾ ಚಂದ್ರು, ಬಾಪ. ಚಿಕ್ಕ ಸೈಜ್ ಆಯ್ತು, ಪರವಾಗಿಲ್ವಾ? ಪರವಾಗಿಲ್ಲ ಅತ್ತೆ, ತೊಡ್ಸಿ. ಅನ್ಪೂರ್ಣ, ನೋಡಿದ್ಯಾ ನಮ್ಮ ಮೊಮ್ಮಗಳು ಆಗ್ಲೇ ಒಂದ್ ಹೆಜ್ಜೆ ಮುಂದೆ ಹೊರಟೋದ್ಲು. ದುಡ್ಡು ಕೊಟ್ಬಿಟ್ಟು ಕಣ್ಣೀರನ್ನು ತಗೊಂಬರೋದು ಅಂದ್ರೆ ಇದೆಯಾ? ಪಾಪ ರಿಷಿ ಸರ್. ಕಂಬಳಿ ಯಾಕೆ ಹಿಂಗಾಡ್ತಾಳೋ ಏನೋ, ಇದು ಎಲ್ಲೋಗಿ ಮುಟ್ತದೋ. ಲೇ ಸಂಭು, ಯಾಕ್ಲ ಇದನ್ನೆಲ್ಲ ನೀನು ಒಬ್ಬನೇ ಮಾಡ್ತಿದ್ಯಾ? ನಾನು ಕರ್ತಿದ್ದೆ ನಾನು ಬರ್ತಿರ್ನಿಲ್ವಾ? ಬಿಡು, ನಾನು ಮಾಡ್ತೀನಿ. ಪರವಾಗಿಲ್ಲ, ನಾನೇ ಮಾಡ್ತೀನಿ.
ಯಾಕ್ಲಾ ಕೋಪ ಮಾಡ್ಕೊಂಡಿದ್ಯಾ? ಅಯ್ಯೋ ನಿನ್ ಯಾಕೆ ನಂಗೆ ಕೋಪ? ನಾನು ಏನೇ ಹೇಳಿದ್ರು ಕೋಪ ಮಾಡ್ಕೊಳ್ಳೋದು ನೀನೇ ಅಲ್ಲ. ಏನ್ಲ ಹಿಂಗ್ ಮಾತಾಡ್ತಿದ್ಯಾ? ನಾನ್ ನಿನ್ಮ್ಯಾಕ ಅವಾಗ ಕೋಪ ಮಾಡ್ಕೊಂಡೆ? ಬೇಡ ಬಿಡು, ಅದ್ರ ಬಗ್ಗೆ ಮಾತೇ ಬೇಡ, ನೀವು ಹೋಗು. ಕಮ್ಲಿ, ನಿಂಗೆ ನೋಯಿಸ್ಬೇಕು ಅಂತ ಕೇಳ್ತಿಲ್ಲ, ಆದ್ರೆ ದಿಟ ಹೇಳು, ನೀನ್ ಮಾಡಿದ ತೆಪ್ಪು ಅಂತ ನಿಂಗೆ ಅನ್ಸಕ್ಕಿಲ್ವಾ? ಇಲ್ಲ ಅಂತ ನಾ ಹೇಳ್ತಿಲ್ಲ ಸಂಭು, ನಾನ್ ಮಾಡಿದ ತೆಪ್ಪೆಯ, ಆದ್ರೆ ನಾನ್ ಬೇಕು ಅಂತ ಮಾಡಿರೋ ತೆಪ್ಪಲ್ಲ. ಅದ್ರಿಂದ ನಿಂಗೆ ಬೇಸರ ಆಗಿದ್ರೆ ಸಾರಿ ಕಣ್ಲಾ. ನಿನ್ ಸಾರಿ ಕೇಳ್ಬೇಕಾಗಿರೋದು ನನ್ ತಾವ ಅಲ್ಲ, ರಿಷಿ ಸರ್ ತಾವ. ಅವ್ರ ಹತ್ರ ಮಾತಾಡು. ಕಾಲ್ ಮಾಡ್ದೆ, ಫೋನ್ ಪಿಕ್ ಮಾಡ್ತಿಲ್ಲ ಕಣ್ಲಾ. ಒಂದ್ ಕಿತ್ತ ಮಾಡಿ ಸುಮ್ನಾಗ ಹೋಗ್ತೀಯಾ? ತಿರ್ಗಿ ತಿರ್ಗಿ ಮಾಡವೇ? 2-3 ಕಿತ ಮಾಡ್ದೆ, ಕ್ವಾಪ್ದಾಗ ಅವ್ರು ಅನ್ಸ್ತೈತೆ, ಅದಕ್ಕೆಯ ಫೋನ್ ತೆಗಿತಿಲ್ಲ. ಸರಿ ಬಿಡು, ಅವ್ರ ಸಮಾಧಾನ ಆಗಕ್ಕೆ ಹೊಸ ಸಮಯ ಹಿಡಿತದೆ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾನು ಒಗ್ಗರಣೆ ಹಾಕ್ತೀನಿ, ನೀನು ನನಗೆ ಟೊಮೆಟೊ ಕಟ್ ಮಾಡ್ತೀನಿ. ಯಾಕೆ ನನ್ನ ಹಿಂಗ್ ಆಟ ಆಡಿಸ್ತಿದ್ಯಾ ಅಂಬಿ? ಎಲ್ಲಿದ್ಯಾ ನೀನು? ಇಲ್ಲೇ ಇದ್ದೀನಿ ಕಣೆ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ನಿಂದೇ ಮನೇಲಿ ನಿನಗೆ ಗೊತ್ತಿಲ್ದಂಗಿದ್ದೀನಿ. ನಿಂತವ ನಾನು ಮಾತಾಡ್ಬೇಕು ಅಂಬಿ. ಒಂದ್ ಕಿತ ನೀನ್ ಸಿಕ್ಕಿದ್ರೆ ಸಾಕು, ನಾನು ಎಲ್ಲಾನು ಹೇಳ್ತೀನಿ. ನಿನ್ನ ಈ ಮನೆ ಕರ್ಕೊಂಡ್ ಬರ್ತೀನಿ. ನಿನಗ್ ನಾನು ಸಿಗಲ್ಲ, ಮೇಷ್ಟು ಕೂಡ ಸಿಗಲ್ಲ. ಅಯ್ಯೋ ಕಮ್ಲಿ, ಹುಷಾರಾಗಿ ಮಾಡತ್ತಾನೆ. ಇರು, ಅರ್ಶನ ತರ್ತೀನಿ. ಕುಡ್ಕೈಕು. ನೀನು ಸುಮ್ಕೆ ಕುತ್ಕ, ನೀನೇನ್ ಮಾಡೋದು ಬೇಡ. ಅಣ್ಣ, ಅಲ್ಲಿ ಏನಾಯ್ತು ಅಂತ ಅತ್ತಿಗೆ ಹೇಳಿದ್ರು. ಅಲ್ಲ, ಕೈ ತಪ್ಪಾಗಿರೋ ತಪ್ಪಿಗೆ ಇಷ್ಟೊಂದು ಕೋಪನ? ಏನೇ ಆದ್ರೂ ತಪ್ಪೇ ತಾನೆ. ಕಮಲಿ ಬಗ್ಗೆ ನಿನ್ಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಹೇಳು? ಅಂಥದ್ರಲ್ಲಿ ನೀನೇ ಹೀಗೆ ಬಿಹೇವ್ ಮಾಡಿದ್ರೆ ಹೇಗೆ? ಯಾಕೆ ಕಟ್ ಮಾಡ್ತಿದ್ಯಾ? ರಿಸೀವ್ ಮಾಡಿ ಮಾತಾಡು. ನನ್ಗೀಗ ಮಾತಾಡೋ ಮೂಡಿಲ್ಲ ರಚನಾ. ಅಣ್ಣ, ಕಮಲಿ ನಿನ್ನ ಹತ್ರ ಸಾರಿ ಕೇಳಕ್ಕೋ ಅಥವಾ ಸಮಾಧಾನ ಮಾಡಕ್ಕೋ ಫೋನ್ ಮಾಡಿರ್ಬೋದು. ಪ್ಲೀಸ್ ಮಾತಾಡು. ರಚನಾ, ನನಗೀಗ ಯಾರು ಸಮಾಧಾನ ಮಾಡೋದು ಬೇಕಾಗಿಲ್ಲ. ಅಮ್ಮನ ವಿಷಯದಲ್ಲಿ ಒಂಚೂರು ಏರುಪೇರಾದ್ರೂ ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ ರಚನಾ. ಪ್ಲೀಸ್ ಹೋಗು. ಐ ವಾಂಟ್ ಟು ಬಿ ಅಲೋನ್. ಹೋಗು.